ಇವತ್ತು 1ನೇ ತಾರೀಕಿಂದ ಅಂದ್ರೆ ಇವತ್ತು ರಾತ್ರಿಯಿಂದನೇ ಸರ್, ಸಾರ್ವಜನಿಕರಿಗೆ ರಸ್ತೆ, ನೀರು, ಗಾಳಿ ಅನ್ನು ಫ್ರೀ ಕೊಡೋದಕ್ಕೆ ಆಗದೆ ಹೋದ್ರೆ ನಾವು ಯಾವ್ದ್ರಲ್ಲಿ ಬದುಕ್ತಾ ಇದೀವಿ? ಯಾವ ಜಾಗದಲ್ಲಿ ಬದುಕ್ತಾ ಇದೀವಿ? ಪ್ರತಿಯೊಬ್ಬ ನಾಗರಿಕನಿಗೂ ರಸ್ತೆ, ಗಾಳಿ, ನೀರು ಇದು ಫ್ರೀ ಆಗಿರ್ಬೇಕು. ಇದಕ್ಕೂ ದುಡ್ಡು ಕೊಡ್ಬೇಕು ಅಂದ್ರೆ ಇನ್ಯಾವ ತರದ ಸರ್ಕಾರದವ್ರು ಮಾಡ್ತಾರೆ, ಇನ್ಯಾವ ತರ ವಸೂಲಿ ಮಾಡ್ತಾರೆ ನಮಗಂತೂ ಗೊತ್ತಾಗಲ್ಲ. ಡೈಲಿ ಓಡಾಡೋರಿಗೆ 85 ರೂಪಾಯಿ, ಇಲ್ಲಿಂದ ಸೋಲೂರಿಗೆ ಹೋಗಿ ಬಂದ್ರೆ 85 ರೂಪಾಯಿ ಕೊಡ್ಬೇಕು ಸರ್. 85 ರೂಪಾಯಿ. ಒಂದ್ ಕಡೆ ಹೋದ್ರೆ ಟೋಲ್ ಇಲ್ಲ ಅಂದ್ರೆ 110 ರೂಪಾಯಿ ಒಂದ್ ಸೈಡು. ಎಲ್ಲಿದೆ ಜನಕ್ಕೆ ದುಡ್ಡು? ಅಲ್ಲ, ದುಡಿತಾರೆ ಬಿಡಿ, ಆದ್ರೆ ಅನಾವಶ್ಯಕವಾಗಿ ಹೋಗೋ ರಸ್ತೆಗೆ ನಾವು ದುಡ್ಡು ಕೊಡೋ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇನ್ನೂ ಇದೆ ಅಂದ್ರೆ ಬಹಳ ನಾಚಿಕೆಗೆಟ್ಟದ ಪರಿಸ್ಥಿತಿ. ಬೆಲೆ ಏರಿಕೆ ಆಗ್ತಾ ಇದೆ. ಹೋಗ್ಲಿ, ಅಲ್ಲರಿ ಬೆಲೆ ಏರಿಕೆ ಅದು ಇದು ಬಿಡಿ, ಅದು ಸಂಬಂಧ ಇಲ್ಲ. ಈ ಓಡಾಡೋ ರಸ್ತೆ ನಾವು ದುಡ್ಡು ಕೊಟ್ಟು ಓಡಾಡ್ಬೇಕಲ್ಲ. ಇನ್ ಸರ್ಕಾರ ಯಾವ ವ್ಯವಸ್ಥೆ ಮಾಡುತ್ತೆ ನಮಗೆ? ಇನ್ ಯಾವ ವ್ಯವಸ್ಥೆ ಕೊಡ್ತಾರೆ? ಒಂದ್ ದಾರಿಗೆ ದುಡ್ಡು ತಗೊಳ್ತೀರಾ ಅಂದ್ರೆ ಇನ್ ನೀರಿಗೂ ನೀರಿಗೆ ದುಡ್ಡು ಕೊಡ್ತೀವಿ ಬಿಡಿ, ಇನ್ ಗಾಳಿಗೂ ನಾವು ದುಡ್ಡು ಕೊಡೋ ಪರಿಸ್ಥಿತಿ ಬರುತ್ತೀನಿ. ಇದೆಲ್ಲ ಮೊದ್ಲ ಯಾರು ಒಬ್ಬರೋ ಇಬ್ಬರು ಬದುಕಕ್ಕಾಗಿ ಈ ಟೋಲ್ ಮಾಡ್ಕೊಂಡು ದುಡ್ಡು ತಿಂದ್ಬಿಟ್ರೆ ಈ ತರ ಡೈಲಿ ಎಷ್ಟು ವರ್ಷ ಇದು? ಇವತ್ತು ಬಡವರು ಕೂಡ ಓಡಾಡೋಕ್ಕಾಗ್ತಾ ಇಲ್ಲ, ಮತ್ತು ಈ ಲೋಕಲ್ ಜನಕ್ಕೆ ಕೂಡ ಇವ್ರು ಸರ್ವಿಸ್ ರೋಡ್ ಕೊಟ್ಟಿಲ್ಲ. ನೆಲಮಂಗಲ ಜನನೂ ಇವತ್ತು ಓಡಾಡ್ತಾ ಇದ್ದಾರೆ. ಇಲ್ಲಿ ದಿನ ತುಂಬ ವೆಹಿಕಲ್ಸ್ ಹೋಗುತ್ತೆ ಬರುತ್ತೆ. ನಮ್ಮ ಲೋಕಲ್ಸ್ ಜನಕ್ಕೂ ಕೂಡ ಇಲ್ಲಿ ಆಪ್ಷನ್ಸ್ ಇಲ್ಲ ಅನ್ನೋಂಗಾಗಿದೆ. ಅದರಲ್ಲೂ ಕೂಡ ಈ ಸೆಂಟ್ರಲ್ ಇವರು ಟೋಲ್ ರೇಟ್ ಜಾಸ್ತಿ ಮಾಡ್ತಾ ಹೋಗಿದ್ರೆ ಜನಸಾಮಾನ್ಯರು ತುಂಬ ತೊಂದರೆ ಆಗ್ತಾಯಿದೆ. ಆದಷ್ಟು ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ದಯವಿಟ್ಟು ಜನಕ್ಕೆ ಒತ್ತಡ ಇರೋ ಕೆಲಸ ಮಾಡಬಾರ್ದು. ಯಾವತ್ತೇ ಆಗಲಿ ಜನಕ್ಕೆ ಖಂಡಿತ. ಇವತ್ತು ನೋಡಿದ್ರೆ ಪೇಪರಲ್ಲಿ ನೋಡಿದ್ರೆ ನಾನು 1ನೇ ತಾರೀಕಿಂದ ರಿಜಿಸ್ಟ್ರೇಷನ್ ಚಾರ್ಜು ಕೂಡ ಜಾಸ್ತಿ ಆಯ್ತದೆ. 1% 2%. ಜನಕ್ಕೆ ಇನ್ನೆಲ್ಲಿ ಬರುತ್ತೆ? ನೀವು ಕೊಟ್ಟು ಎಲ್ಲ ಒಂದು ಕಡೆಯಿಂದ ಕಿತ್ಕೊಳ್ತಾ ಇದ್ರೆ ಜನಕ್ಕೆ ಹೊರೆ ಅಂತ ಬರ್ತಾ ಇದೆ ಹೊರತು ಯಾವುದೇನು ಉತ್ತಮವಾದ ಕೆಲಸ ಆಗ್ತಾಯಿಲ್ಲ.